ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡೋದು ಬಹಳನ ಕಷ್ಟ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಅದ್ರ ಜೊತೆಗೇನೆ ಈ ಸ್ಟ್ಯಾಟಿಸ್ಟಿಕ್ಸು, ಎಕನಾಮೆಟ್ರಿಕ್ಸ್ ಮತ್ತು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್. ಸೊ ಇವುಗಳಿಂದ ಏನಾಗುತ್ತೆ ಅಂತಂದರೆ ನಮಗೆ ಈ ಎಕನಾಮಿಕ್ಸಲ್ಲಿರುವಂತಹ ಕಾನ್ಸೆಪ್ಟ್ಗಳು ಡಿಫಿಕಲ್ಟ್ ಆಗ್ತವೆ. ನಾವು ಥೆರಾಟಿಕಲಿ ಸ್ಟಡಿ ಮಾಡ್ಬೋದು, ಯಾಕಂದ್ರೆ ಥೆರಾಟಿಕಲಿ ಸ್ವಲ್ಪ ಈಸಿ ಆಗುತ್ತೆ. ಸೊ ಸ್ವಲ್ಪ ನೆನಪು ಕೂಡ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಈ ಸ್ಟ್ಯಾಟಿಸ್ಟಿಕ್ಸ್ ಏನು ಒಂದು ಕ್ಯಾಲ್ಕುಲೇಷನ್ ಇದೆ, ಆಮೇಲೆ ಮ್ಯಾಥಮೆಟಿಕಲ್ ಏನು ಫಾರ್ಮುಲಾಗಳು ಬರ್ತಾವೆ, ಇಕ್ವೇಷನ್ಸ್ಗಳು ಬರ್ತಾವೆ, ಮತ್ತು ಎರಡೂ ಸಬ್ಜೆಕ್ಟ್ಗಳನ್ನ ಕೂಡಿಕೊಂಡು ಎಕನಾಮೆಟ್ರಿಕ್ಸ್ ಏನು ಕೆಲವೊಂದು ಕಾನ್ಸೆಪ್ಟ್ಗಳದಾವಲ್ಲ ಇವುಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಮತ್ತು ಇದರ ಬೇಸ್ ಮೇಲೆ ಏನಾದರೂ ಕ್ವಶನ್ಸ್ ಬಂದರೆ ಆನ್ಸರ್ ಮಾಡೋದು ಬಹಳ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಈಗ ಸಿಲಾಬಸ್ಸನ್ನು ನೋಡ್ತಾ ಇದ್ವಿ. ಸೊ ಎಕ್ಸಾಕ್ಟ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಈ ಸಿಲಾಬಸ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳಂತೂ ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಈ ಕ್ವಶನ್ಸ್ಗಳನ್ನ ಭಾಳ ಜನ ಏನು ಮಾಡೋದಿಲ್ಲ, ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಇವು ಡಿಫಿಕಲ್ಟ್ ಏನೋ ಆಗಿರ್ತಾವೆ. ಆಲ್ಮೋಸ್ಟು ಎಲ್ಲ ಇಕ್ವೇಷನ್ಗಳನ್ನು ಕೇಳಿರ್ತಾರೆ. ಆ ಇಕ್ವೇಷನ್ ಕೇಳಿ ಅದರೊಳಗಡೆ ಈ ಒಂದು ಏನು ಅಲ್ಫಾಬೆಟ್ ಏನು ಹೇಳಿಕೊಡುತ್ತೆ, ಅಥವಾ ಅದರದ್ದು ಮೀನಿಂಗ್ ಏನು, ಇದು ಯಾವ ಥಿಯರಿಗೆ ಸಂಬಂಧಪಟ್ಟಿದೆ, ಹೀಗೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಸೊ ಹಾಗಾಗಿ ಫಸ್ಟಿಗೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸು ಮತ್ತು ಎಕನಾಮೆಟ್ರಿಕ್ಸ್ ಅಂತೇಳಿ ಎರಡೂ ಕೂಡ ಒಂದೇ ಟಾಪಿಕ್ ಅಂಥೇಳಿ ನಮಗೆ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ಇದೆ. ಓಕೆನಾ. ಸೊ ಇದನ್ನು ನಾವು ಗಮನಿಸಿದ್ರೆ ಇಲ್ಲಿ ಏನು ಹೈಲೈಟ್ ಆಗುತ್ತೆ ಅಂತಂದರೆ ಎಲ್ಲನೂ ಕೂಡ ಸ್ಟ್ಯಾಟಿಸ್ಟಿಕಲ್ ಏನು ಬೇಸಿಕ್ ಕಾನ್ಸೆಪ್ಟ್ಗಳದಾವಲ್ಲ ಅವೆಲ್ಲನೂ ಕೂಡ ಕವರ್ ಮಾಡ್ತೀವಿ. ಇಲ್ಲಿ ನೋಡಿ, ಪ್ರೊಬಬಿಲಿಟಿ ಥಿಯರಿ ಮತ್ತು ಕಾನ್ಸೆಪ್ಟ್ ಆಫ್ ಪ್ರೊಬಬಿಲಿಟಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಏನಿದೆ, ಸೊ ಇದೆಲ್ಲ ಆಲ್ಮೋಸ್ಟ್ ಇದು ಎಕನಾಮೆಟ್ರಿಕ್ಸ್ದು ಸಂಬಂಧಪಟ್ಟಿರುವಂಥದ್ದು. ಸ್ಪೆಷಲಾಗಿ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸು ಕೂಡ ಏನಾಗುತ್ತೆ, ಇನ್ಕ್ಲೂಡ್ ಆಗುತ್ತೆ. ಈ ಪ್ರೊಬಬಿಲಿಟಿ ಥಿಯರಿ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು. ಓಕೆನಾ. ಅಂದರೆ ಸಂಭವನೀಯತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇರುವಂತಹ ವಿಧಾನಗಳನ್ನು ಇದು ನಮಗೆ ಕಲಿಸ್ಕೊಡುತ್ತೆ. ಸೊ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ ರಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲಿಂದ ಅಂದರೆ ಇಲ್ಲಿ ಬರುತ್ತೆ ನೋಡಿ, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರುತ್ತೆ. ಅಂದರೆ ವಿವರಣಾತ್ಮಕ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇರುವಂಥದ್ದೇ ಮೇನ್ ಇಂಪಾರ್ಟೆಂಟ್. ಓಕೆನಾ. ಸೊ ಇದೆಲ್ಲ ಬೇಸಿಕ್ ಆಲ್ಮೋಸ್ಟ್ PUC ಲೆವೆಲ್ ಕೂಡ ನಾವು ಕಲ್ತಿರ್ತೀವಿ. ಈಗಲೂ ಕೂಡ ಸಿಲಾಬಸ್ಸಕ್ಕೆ NCERT ಸಿಲಾಬಸ್ಸಲ್ಲಿ PUCಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ಇಲ್ಲಿಂದ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಏನು ಕರಿತೀವಿ, ಮೀನ್, ಮೀಡಿಯನ್, ಮೋಡ್ ಅಂಥೇಳಿ, ಸರಾಸರಿ, ಮಧ್ಯಾಂಕ, ಬಹುಲಕ ಮತ್ತು ಅದಕ್ಕೆ ರಿಲೇಟೆಡ್ ಕೆಲವೊಂದು ಕಾನ್ಸೆಪ್ಟ್ಗಳದಾವ. ಸೊ ಅವುಗಳನ್ನ ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ಡಿಸ್ಪರ್ಷನ್ ಅಂತ ಬರುತ್ತೆ, ಹರಿವಿನ ಅಳತೆಗಳಂತ ಬರ್ತವೆ, ಕೋರಿಲೇಷನ್ ಸಹಸಂಬಂಧ ಅಂತ ಬರುತ್ತೆ, ಮತ್ತು ಇಂಡೆಕ್ಸ್ ನಂಬರ್ಸ್ ಬರುತ್ತೆ. ಸೊ ನಿಮಗೆ ಇಲ್ಲಿ ನಾನು ಸಜೆಸ್ಟ್ ಮಾಡ್ಬೋದು ಏನು ಅಂತಂದರೆ, ನೀವು PUC ಫಸ್ಟ್ ಇಯರ್ ಎಕನಾಮಿಕ್ಸ್ ಏನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತೇಳಿ ಏನು ಸಬ್ಜೆಕ್ಟ್ ಇದೆ, ಒಂದು ಫಸ್ಟ್ ಭಾಗ ಏನಿದೆ, ಸೊ ಅದನ್ನು ನೀವು ಚೆನ್ನಾಗಿ ಓದಿದರೆ ಆಲ್ಮೋಸ್ಟ್ ಈ ಸಿಲಾಬಸ್ಸಲ್ಲಿ ಕವರ್ ಅಪ್ ಆಗುತ್ತೆ. ಓಕೆನಾ. ಆಮೇಲೆ ಅಂದರೆ ಇದು ಒಂದೇ ಪಾಯಿಂಟು ವೆರಿ ಇಂಪಾರ್ಟೆಂಟಾ, ಇದು ಒಂದು ಪಾಯಿಂಟ್ ಮಾತ್ರ ಕವರ್ ಅಪ್ ಆಗುತ್ತೆ. ಇದು ನಮಗೆ ಗೊತ್ತಿರಬೇಕು. ಬಹಳ ಜನಕ್ಕೆ ಏನು ತಿಳ್ಕೊಳ್ತಾರೆ, PUC ನಾವು ಫಸ್ಟ್ ಇಯರ್ ಎಕನಾಮಿಕ್ಸ್ ಏನು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಇತ್ತಲ್ಲ ಅಂದ್ರೆ ಓದಿದ್ರೆ ಸಾಕಲ್ಲ ಅಂತಿರ್ತಾರೆ. ನೋ, ಅದು ಓನ್ಲಿ ಒಂದು ಪಾಯಿಂಟ್ ಮಾತ್ರ. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಇದಕ್ಕೆ ಮಾತ್ರ ಇಡೀ ಸಿಲಾಬಸ್ ಇದಕ್ಕಟ್ಟ ಸಂಬಂಧಪಟ್ಟಿದೆ. ಬಟ್ ನೆಕ್ಸ್ಟ್ ನಾವು ಎಡಿಷ್ನಲಾಗಿ ಓದಬೇಕಾಗಿದ್ದು ಏನು ಅಂತಂದರೆ, ಸ್ಯಾಂಪ್ಲಿಂಗ್ ಮೆಥಡ್ಸ್ ಆಗಿರ್ಬೋದು, ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಇದು ಎಡಿಷ್ನಲ್ ಆಗಿ ಓದಬೇಕಾಗತ್ತೆ. ಮತ್ತು ಸೈನ್ಸಲ್ಲಿ ಕೂಡ ಸ್ಟ್ಯಾಟಿಸ್ಟಿಕ್ಸಲ್ಲಿ ಈ ಒಂದು ಕಾನ್ಸೆಪ್ಟ್ಗಳು ಅದಾವ, ಬಟ್ ಅಷ್ಟು ಡೆಫ್ತ್ ಇಲ್ಲ. ಸೊ ಹಾಗಾಗಿ ನಮಗೆ ಇನ್ನೂ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಐಡಿಯಾ ಇಲ್ಲ ಅನ್ನೋರು ಏನು ಮಾಡ್ಬೋದು, ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ನೀವು PUC ಬುಕ್ಸ್ಗಳನ್ನ ಓದ್ಬೋದು. ಬಟ್ ನಿಮಗೆ ಎಡಿಷ್ನಲ್ ನಾಲೆಜ್ ಬೇಕಾಯಿತು ಅಂದರೆ ನೀವು ರೆಫರೆನ್ಸ್ ಬುಕ್ಕನ್ನು ಸ್ಟಡಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು ಆ್ಯಂಡ್ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತೂ ವೆರಿ ಇಂಪಾರ್ಟೆಂಟ್. ವಿತ್ ಎಕನಾಮೆಟ್ರಿಕ್ಸ್ ಟೂಲ್ಸ್ ಕೂಡ ಬಳಕೆ ಆಗ್ತವೆ. ಸೊ ಹಾಗಾಗಿನೇ ಇದು ಕೂಡ ಎಕನಾಮೆಟ್ರಿಕ್ಸ್ ಟೂಲ್ಸನ್ನು ಬಳಕೆ ಮಾಡಿನೇ ಏನು ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಪ್ಯೂರ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇದು ಒಂದೇ ಮೇನ್ ಪಾಯಿಂಟ್. ಇದಾದಮೇಲೆ ಇದು ಕೂಡ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ಅಂತಲ್ಲ, ಬಟ್ ಇದೆಲ್ಲ ಮತ್ತೇನಾಗುತ್ತೆ, ಎಕನಾಮೆಟ್ರಿಕ್ಸ್ ಟೂಲ್ಸ್ಗಳನ್ನು ಬಳಕೆ ಮಾಡಿಕೊಂಡೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳಾಗತ್ತೆ. ಹಾಗಾಗಿ ನಮಗೆ ಈ ಸಿಲಾಬಸ್ ಅಂದರೆ ಹೇಗಿರತ್ತಂದರೆ ಇಡೀ ಸ್ಟ್ಯಾಟಿಸ್ಟಿಕ್ಸನ್ನು ಕಲಿಯೋದು ಅಷ್ಟ ಅಂತಲ್ಲ, ನಮ್ಮ ಎಕನಾಮಿಕ್ಸ್ ರಿಲೇಟೆಡ್ ಮತ್ತು ನಮ್ಮ ಥೆರಾಟಿಕಲ್ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಥಿಯರಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ರಿಸರ್ಚ್ ಮಾಡಲಿಕ್ಕೆ. ಇನ್ನೊಂದು ಹೇಳಬೇಕಂದ್ರೆ ಈ ಒಂದು ಏನು
ಥರ್ಡ್ ಯೂನಿಟ್ ಅಂತ ಅಥವಾ ಈಗೇನು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎಕನಾಮೆಟಿಕ್ಸ್ ಏನಿದೆ ಇದು ನಿಜವಾಗಲೂ ರಿಲೇಟೆಡ್ ಇರುವಂಥದ್ದು ರಿಸರ್ಚ್ಗೆ ಸಂಬಂಧಪಟ್ಟಂಗಿದೆ. ಓಕೆನಾ. ನಾವು ಈ ಸಬ್ಜೆಕ್ಟನ್ನ ಕಲಿಯಾತೀವಿ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು, ರಿಸರ್ಚ್. ಓಕೆನಾ. ಸಂಶೋಧನೆ ಮಾಡಲಿಕ್ಕೆ ಬೇಕಾಗಿರುವಂಥ ಸಬ್ಜೆಕ್ಟ್ ಇದು. ಹೆಂಗೆ ಸಂಶೋಧನೆ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಸಬ್ಜೆಕ್ಟ್ ನಮಗೆ ಬಹಳ ಕ್ಲಿಯರ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನೀವು ಸೋಷಿಯಾಲಜಿ ತೆಗೆದುಕೊಳ್ಳ್ರಿ, ಆಮೇಲೆ ಏನು ಈ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ನಾವು ಹೋದರೆ ಅಲ್ಲಿ ಕೂಡ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಏನಿದಾವಲ್ಲ ಇವೆಲ್ಲ ಬೇಸಿಕ್ಕಾಗಿ ಯೂಸ್ ಮಾಡ್ತಾರೆ. ಯಾಕಂದರೆ ರಿಸರ್ಚ್ ಅಂತ ಬಂತಂದರೆ ಅದು ಯಾವುದೇ ಫೀಲ್ಡ್ ಆಗಿರಲಿ, ಸೋಷಿಯಾಲಜಿ, ಹಿಸ್ಟ್ರಿ, ಏನೇ ಆಗಿರಲಿ, ಅಲ್ಲಿ ಮೆಥಡ್ಸ್ ಅಂತ ಫಾಲೋ ಅಪ್ ಆಗಬೇಕಾಯಿತು ಅಂತಂದ್ರೆ ಇದೇ ಮೆಥಡ್ನ ಫಾಲೋ ಅಪ್ ಮಾಡ್ತಾರೆ. ಹಾಗಾಗಿ ಈ ಸ್ಟ್ಯಾಟಿಸ್ಟಿಕ್ಸ್ ಏನು ಬೇಸಿಕ್ ಇದೆ, ಸ್ಪೆಷಲಾಗಿ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನು ಕರಿತೀವಿ, ಸೊ ಇದು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಇದರ ಒಂದು ಭಾಗ ಇದ್ದೇ ಇರುತ್ತೆ. ಯಾಕಂದರೆ ಬೇಸ್ ಅಂದರೆ ಹೇಗೆ, ಬೇರೆ ಕಾನ್ಸೆಪ್ಟ್ಗಳನ್ನು ಅವುಗಳನ್ನ ಟೆಸ್ಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಸಬ್ಜೆಕ್ಟ್ ಇದು. ಮೆಥಡ್ಸ್ ಇಲ್ಲಿ, ಸೊ ಇವು ಮೆಥಡ್ಸ್ ಅದಾವ. ಸೊ ಈ ಮೆಥಡ್ಸ್ಗಳನ್ನ ಯೂಸ್ ಮಾಡಿಕೊಂಡೆ ರಿಸರ್ಚನ್ನು ಮಾಡಲಾಗತ್ತೆ. ಹಾಗಾಗಿ ಆಲ್ಮೋಸ್ಟ್ ಈ ಒಂದು ಟಾಪಿಕ್ಕು ರಿಸರ್ಚ್ ಓರಿಯೆಂಟೆಡ್ ಮೆಥಡ್ಸ್ಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಅನ್ನೋದು ಕ್ಲಿಯರ್ ಇದೆ. ಆದರೆ ಎಕನಾಮಿಕ್ಸ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಅಂದರೆ ಎಕನಾಮಿಕ್ಸ್ ಥಿಯರಿಗಳನ್ನು ಎಕನಾಮಿಕ್ಸಲ್ಲಿ ನಾವು ರಿಸರ್ಚ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ಬಡತನ ಎಷ್ಟಿದೆ ಅಂತ ಕಂಡುಹಿಡಬೇಕಾದ್ರೂ ಕೂಡ ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀವಿ. ನಿರುದ್ಯೋಗ ಎಷ್ಟಿದೆ, ರಾಷ್ಟ್ರೀಯ ಆದಾಯ ಎಷ್ಟಿದೆ, ಸೊ ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇವೆಲ್ಲ ಮೆಥಡ್ಗಳು ಗೊತ್ತಾಗಬೇಕಾಗತ್ತೆ. ಭಾರತದಲ್ಲಿ ಆರ್ಥಿಕ ಸಮಸ್ಯೆಗಳು ಎಷ್ಟಿದಾವ, ಸೊ ಅವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೂ ಕೂಡ ಇದನ್ನು ನಾವು ಅದು ಈ ಒಂದು ಮೆಥಡ್ಸ್ಗಳನ್ನ ಕಂಪಲ್ಸರಿ ಕಲಿಬೇಕು. ಆಲ್ಮೋಸ್ಟ್ ಇದು ಬೇಸಿಕ್. ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ದು ಒಂದು ಬೇಸಿಕ್ ನಾಲೆಜ್ ಇರಲೇಬೇಕಾಗತ್ತೆ. ನೀವು ಕೂಡ ನೆಕ್ಸ್ಟ್ ನೀವು ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಎಕ್ಸಾಮ್ ಬರೆಯೋರಾಗಿರ್ಬೋದು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆಯೋರಾಗಿರ್ಬೋದು, ನಿಮಗೆ ಈ ಬೇಸಿಕ್ ಎಲ್ಲ ಕಾನ್ಸೆಪ್ಟ್ಗಳು ಭಾಳ ಡೆಫ್ತಾಗಿ ಗೊತ್ತಿರಬೇಕು. ಇವುಗಳ ಮೀನಿಂಗ್ ಏನು, ಇವು ಏನು ಹೇಳ್ಕೊಡ್ತಾವೆ ಎಲ್ಲರೂ ಕೂಡ ಗೊತ್ತಿದ್ರೆ ಇಟ್ಸ್ ಬೆಟರ್ ಇದೆ. ಯಾಕಂದ್ರೆ ನಾವು ಎಕನಾಮಿಕ್ಸ್ ಫೀಲ್ಡಲ್ಲಿ ಈ ಬೇಸ್ ಮೇಲೆ ಜಾಸ್ತಿ ಸ್ಟಡಿಗಳು ಮಾಡ್ತಿರ್ತೀವಿ. ಇನ್ನು ವೆರಿ ಇಂಪಾರ್ಟೆಂಟಾ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್. ಆ್ಯಕ್ಚುಲಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಕೂಡ್ಕೊಂಡು ಏನಾಗಿರುತ್ತೆ, ಎಕನಾಮೆಟ್ರಿಕ್ಸ್ ಆಗಿರುತ್ತೆ. ನಾನು ಲಾಸ್ಟ್ ಒಂದು ಕ್ಲಾಸಲ್ಲಿ ಕೂಡ ಅದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ. ಸೊ ಇಲ್ಲಿ ಇರುವಂಥದ್ದು ಏನು ಅಂದರೆ, ಸ್ಟ್ಯಾಟಿಸ್ಟಿಕ್ಸ್ಗೆ ಮತ್ತು ಇದಕ್ಕೆ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ, ಇಲ್ಲಿ ಕೆಲವೊಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ನಾನು ನೆಕ್ಸ್ಟು. ಫಾರ್ ಎಕ್ಸಾಂಪಲ್ ಸೆಟ್ಸ್ ಅಂದರೆ ಏನು, ಫಂಕ್ಷನ್ಸ್ ಅಂದರೆ ಏನು, ಕಂಟಿನ್ಯೂಟಿ ಅಂದರೆ ಏನು, ಸೀಕ್ವೆನ್ಸ್ ಅಂದರೆ ಏನು, ಸಿರೀಸ್ ಅಂದರೆ ಏನು, ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಆ ಎಕ್ಸಾಂಪಲ್ ಬೇಸ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ನಮಗೆ ಹೆಲ್ಪ್ ಆಗುತ್ತಾ ಇಲ್ವಾ, ನಿಜವಾಗ್ಲೂ ಇದನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಆದರೆ ಇವೆಲ್ಲವೂ ಕೂಡ ನಾನು ಡಿಸ್ಕಷನ್ ಮಾಡ್ತಾ ಇಲ್ಲ ಈಗ. ಯಾಕಂತಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಕ್ಲಿಯರ್ ಸಿಗಬೇಕಾಗುತ್ತೆ. ಭಾಳ ಜನಕ್ಕೆ ಸಮಸ್ಯೆ ಏನು ಅಂತಂದರೆ, ಈ ಸಬ್ಜೆಕ್ಟ್ಗಳನ್ನು ಡೆಫ್ತಾಗಿ ಕೆಲವೊಂದು ಕಾನ್ಸೆಪ್ಟ್ನ ಹೋಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಬಟ್ ರಿಯಲ್ ಆಗಿ ಇದು ಹೇಗೆ ಅಪ್ಲಿಕೇಬಲ್ ಇದೆ ಎಕನಾಮಿಕ್ಸ್ಗೆ, ಸ್ಪೆಷಲಾಗಿ ಎಕನಾಮಿಕ್ಸ್ಗೆ ಹೇಗೆ ಅಪ್ಲೈ ಆಗಿದೆ ಅನ್ನೋದು ಬೇಗನೆ ಗೊತ್ತಾಗಂಗಿಲ್ಲ. ಮೇ ಬಿ ಇದನ್ನು ಭಾಳ ಜನ ಓದಿರೋಂಗಿಲ್ಲ. ಸೊ ಮ್ಯಾಥಮೆಟಿಕಲ್ ಎಕನಾಮಿಕ್ಸನ್ನು ಎಕ್ಸಾಮ್ ಓರಿಯೆಂಟೆಡ್ ಥೆರಾಟಿಕಲಿ ಓದಿ PGಯಲ್ಲಿ ನಾವು ಎಕ್ಸಾಮ್ನ ಬರೆದು ಮಾರ್ಕ್ಸ್ ತೆಗೆದುಕೊಂಡಿರ್ತೀವಿ. ಬಟ್ ರಿಯಲಿ ಇದನ್ನು ಇನ್ಡೆಪ್ತಾಗಿ ಓದ್ಕೊಳ್ಬೇಕಂತಂದ್ರೆ ಇವು ಪ್ರತಿಯೊಂದು ಕೂಡ ಗೊತ್ತಾಗಬೇಕು. ಇವುಗಳನ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ, ಸೊ ಎಲ್ಲವೂ ಕೂಡ ಗೊತ್ತಿರಬೇಕಾಗತ್ತೆ. ಇದರಲ್ಲಿ ಎಲ್ಲ ಫಾರ್ಮುಲಾ ಬೇಸ್ಡ್ ಕ್ಯಾಲ್ಕುಲೇಷನ್ನೇ ಇರುತ್ತೆ. ಓಕೆನಾ. ಸೊ ಇದನ್ನು ನೆಕ್ಸ್ಟು ಒಂದೆರಡು ಎಕ್ಸಾಂಪಲ್ಸನ್ನು ನೋಡಿಕೊಂಡು ಇದರ ಪ್ರಕಾರ ಏನಾಗುತ್ತೆ, ಏನು ಮೀನಿಂಗ್ ಕೊಡುತ್ತೆ ಇದು ಅಂದರೆ, ನಾವೀಗ ಸ್ಟಡಿ ಮಾಡ್ತಾ ಇರೋದು ಮ್ಯಾಥಮೆಟಿಕಲ್ ಎಕನಾಮಿಕ್ಸು. ಸೊ ಇದೆಲ್ಲ ಈಗಾಗಲೇ ನಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಐಡಿಯಾ ಇರುತ್ತೆ. ಬಟ್ ಇದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀವಿ. ಬಟ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಒಂದು ಫಸ್ಟ್ ಕಾನ್ಸೆಪ್ಟ್ ಒಂದು ಸ್ವಲ್ಪ ಇದು ಕ್ಲಿಯರ್ ಆಯಿತು ಅಂತಂದರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಇಲ್ಲಿ ಒಂದು ವಿಷಯಕ್ಕೆ ಬಂದುಬಿಡೋಣ. ಈಗ ಎಕನಾಮಿಕ್ಸ್ ಅಂತಂದರೆ, ಸೊ ಅದರಲ್ಲಿ ಬರುವಂಥ ಕಾನ್ಸೆಪ್ಟ್ಗಳ ಜೊತೆಗೇ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಹೆಂಗೆ ಅದು ಅಪ್ಲಿಕೇಬಲ್ ಆಗಿದೆ, ಅದನ್ನು ಹೇಗೆ ಬಳಸಲಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಸಲುವಾಗಿ ಈ ಎಕ್ಸಾಂಪಲ್ಸನ್ನು ಕನ್ಸಿಡರ್ ಮಾಡಿದ್ದೀನಿ. ಈಗ ನಮಗೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸಲ್ಲಿ ಫಸ್ಟ್ ಬರೋ ಟಾಪಿಕ್ ಯಾವುದಾಗಿದೆ ಅಂದರೆ ಸೆಟ್ಸ್ ಬಗ್ಗೆ ಇದೆ. ಸೆಟ್ಸ್ ಅಂದರೆ ಏನು, ಆ್ಯಕ್ಚುಲಿ ನಾವು ಕನ್ನಡದಲ್ಲಿ ಗಣ ಅಂತ ಕರಿತೀವಿ, ಗಣಗಳು ಅಂತ ಕೂಡ ಕರಿತೀವಿ, ಅಥವಾ ಕನ್ನಡದಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಕೂಡ ಬಳಸ್ತಾರೆ. ಬಟ್ ನಮಗೆ ಗೊತ್ತಿರಲಿ, ಇಲ್ಲೊಂದು 2 ಟಾಪಿಕ್ಸ್ಗಳನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಒಂದು ಏನು ಅಂದರೆ ಸೆಟ್ಸ್ಗೆ ಸಂಬಂಧಪಟ್ಟಂಗೆ ಸೆಟ್ಸ್ ಆಫ್ ಗೂಡ್ಸು, ಆಮೇಲೆ ಸೆಟ್ಸ್ ಆಫ್ ಕನ್ಸ್ಯೂಮರ್ಸು, ಆಮೇಲೆ ಚಾಯ್ಸ್ ಆಫ್ ಸೆಟ್ ಆಫ್ ಕನ್ಸ್ಯೂಮರ್ ಅಂತಿದೆ. ಸೊ ಇಲ್ಲಿ 3 ಎಕ್ಸಾಂಪಲ್ಸನ್ನು ನೋಡಿಕೊಂಡು ನಾನಿಲ್ಲಿ ಕೊಡ್ತಾ ಇರುವಂಥದ್ದು. ಸೆಟ್ ಅಂತಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ಒಂದು ಮಾತ್ರ ನಿಮ್ಗೆ ಗೊತ್ತಿರಲಿ,
ಈ ಥರ್ಡ್ ಒನ್ ನೋಡಿ ಅನುಭೋಗಿಯ ಬಜೆಟ್ ಗಣ ಅಂತ ನಾವು ಕರಿತೀವಿ. ಆ್ಯಕ್ಚುಲಿ ಇದನ್ನು ಪಿ ಯು ಸಿ ಲೆವೆಲ್ ಕೂಡ ನಾವು ಸ್ಟಡಿ ಮಾಡ್ತೀವಿ, ಬಟ್ ಇನ್ ಡೆಪ್ತ್ ಹೋದರೆ ಡಿಗ್ರಿ ಮತ್ತು ಪಿ ಜಿಯಲ್ಲಿ ಕೂಡ ಇದ್ರ ಬಗ್ಗೆ ಬಹಳ ಸ್ಟಡಿ ಮಾಡಿರ್ತೀವಿ ನಾವು. ದ ಕನ್ಸ್ಯೂಮರ್ ಬಜೆಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಅಲ್ಲಿ ಹೇಗೆ ಬಳಕೆ ಮಾಡಲಾಗತ್ತೆ ಮ್ಯಾಥಮೆಟಿಕಲ್ ಫಾರ್ಮುಲೆಗಳನ್ನು. ಎಸ್, ಇಲ್ಲಿ ಸೆಟ್ ಅಂದರೆ ಏನು ಅಂದರೆ ಒಂದು ಗುಂಪು, ಓಕೆನಾ, ಒಂದು ಸರಕುಗಳ ಗುಂಪಾಗಿರ್ಬೋದು, ಅಥವಾ ಕೆಲವೊಂದು ಸಂಖ್ಯೆಗಳ ಗುಂಪಾಗಿರ್ಬೋದು, ಅಥವಾ ಕೆಲವೊಂದು ವಸ್ತುಗಳ ಗುಂಪು, ಅಥವಾ ಏನೋ ಯಾವುದೇ ಒಂದು ಅಂಶಗಳ ಗುಂಪಾಗಿರ್ಬೋದು. ಆ ಗುಂಪುಗಳನ್ನು ಡೆಫಿನಿಟ್ ಆಗಿ ಹೇಳಿಕೊಡುವಂಥದ್ದು ಇಷ್ಟೇ ಇರುತ್ತೆ. ಇಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಸಿ ಅಂದರೆ ಇದೆಲ್ಲವೂ ಕೂಡ ಇದನ್ನು ಸೂಚಿಸುತ್ತೆ ಅಂತ ಅರ್ಥ. ಜಿ ಅಂದರೆ ಇದೆಲ್ಲವೂ ಕೂಡ ಇದನ್ನೇ ಸೂಚಿಸುತ್ತೆ ಅಂತ ಅರ್ಥ. ಅದೊಂದು ಒಂದು ಗುಂಪನ್ನು ಹೇಳಿಕೊಡುತ್ತೆ. ಗಣ ಅಂದರೆ ಒಂದು ಗುಂಪು, ಓಕೆ, ಅದನ್ನು ಹೇಳಿಕೊಡುವಂಥದ್ದು. ಹಾಗೆ ಇಲ್ಲಿ ಎಕ್ಸ್ ಅಂದರೆ ಇದೆಲ್ಲವನ್ನು ಹೇಳಿಕೊಡುತ್ತೆ ಅಂತ ಅರ್ಥ. ಸೊ ಹೀಗಾಗಿ ಈ ರೀತಿಯಾಗಿ ಏನು ಮಾಡ್ತೀವಿ ಎಕನಾಮಿಕ್ಸಲ್ಲಿ ಅದನ್ನು ಅಪ್ಲೈ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅ ಸೆಟ್ ಈಸ್ ಅ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಇದೆ. ಅಂದರೆ ಒಂದು ಅಂಶಗಳನ್ನು ಅಥವಾ ವಸ್ತುಗಳನ್ನು, ಅವುಗಳ ಒಂದು ಸಂಖ್ಯೆಗಳನ್ನು, ಅವುಗಳ ಒಂದು ಗುಂಪನ್ನು ಹೇಳಿಕೊಡುವಂಥದ್ದು ಒಂದು ಸೆಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಟ್ ಆಫ್ ಅ ಕನ್ಸ್ಯೂಮರ್ಸ್ ಅಂತಿದೆ. ಇದು ಹೇಗೆ ಎಕನಾಮಿಕ್ಸಲ್ಲಿ ನೋಡಬೇಕಾ ನಾವು? ಮ್ಯಾಥಮೆಟಿಕ್ಸಲ್ಲಿ ಹೋದರೆ ಭಾಳ ಎಕ್ಸಾಂಪಲ್ ಕೊಡಬೇಕಾಗುತ್ತೆ, ಭಾಳ ಡೆಪ್ತ್ ಹೋಗುತ್ತೆ, ಅದು ಟೈಪ್ಸ್ ಅದೆಲ್ಲ ಸಿಕ್ಕಾಪಟ್ಟೆ ಬರುತ್ತೆ. ಬಟ್ ಅದೆಲ್ಲ ಬೇಡ ನಮಗೆ. ಓನ್ಲಿ ಎಕನಾಮಿಕ್ಸಲ್ಲಿ ಹೇಗೆ ಇದು ಅಪ್ಲಿಕೇಬಲ್ ಆಗಿದೆ ಅನ್ನೋದು ಕ್ಲಾರಿಟಿ ನಮಗೆ ಸಿಕ್ಕರೆ ಸಾಕಾಗಿದೆ ಈಗ. ಸೊ ಹಾಗಿದ್ಮೇಲೆ ಸಿ ಅನ್ನೋದೇನೀಗ ಕನ್ಸಂಪ್ಷನ್, ಓಕೆನಾ, ಕನ್ಸಂಪ್ಷನ್. ಯಾರ ಕನ್ಸಂಪ್ಷನ್ ಇದು? ಎಸ್, ಇಲ್ಲಿ ನೋಡಿ, C1, C2, C3, ಸಿ ಅಪ್ ಟು CN ವರೆಗೆ ಕೂಡ ಇದ್ದಾರೆ. ಅಂದರೆ C1 ಅಂದರೆ ಒಬ್ಬ ಅನುಭೋಗಿಯ ಅನುಭೋಗದ ಪ್ರಮಾಣ, ಅಥವಾ ಒಟ್ಟಾರೆಯಾಗಿ ಇದನ್ನು ಹಿಂಗೂ ಕೂಡ ಹೇಳ್ಬೋದು, ಒಟ್ಟಾರೆ ಅನುಭೋಗಿಗಳು. ಸಿ ಅಂದರೆ ಒಟ್ಟಾರೆ ಅನುಭೋಗಿಗಳು. ಈ ಅನುಭೋಗಿಗಳು ಟೋಟಲಿ ಎಷ್ಟು ಜನ ಅನುಭೋಗಿಗಳಿದ್ದಾರೆ ಅನ್ನೋದು ನೋಡಬೇಕಲ್ಲ. ಸೊ ಇಲ್ಲಿ ನೋಡಬೇಕಂದ್ರೆ C1, C2, C3 ಅಂತಿದ್ದಾರೆ. ಸೊ ಇವರು 3 ಜನ ಆದರು. ಬಟ್ ಇದು ಅಪ್ ಟು ಎಲ್ಲಿವರೆಗೆ? ಎನ್ವರೆಗೆ ನಾವೆಲ್ಲ ಯೂಸ್ ಮಾಡಿ. ಎನ್ ಅಂದರೆ ಇನ್ಫಿನಿಟಿ, ಅಂದ್ರೆ ಅನಂತ ಅಂತೇಳಿ. ಎಷ್ಟು ಬೇಕಾಡ್ ಇರ್ಬೋದು, ಎಷ್ಟು ಬೇಕಾದ ಸಂಖ್ಯೆ ಇರ್ಬೋದು ಈ ಒಂದು ಸಿರೀಸಲ್ಲಿ. ಇದಕ್ಕೆ ನಾವು ಈ ಒಂದು ಸಿಂಬಾಲಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಕರ್ಲಿ ಬರ್ಕೆಟ್ ಅಂತ ಕರಿತೀವಿ ನಾವು. ಕರ್ಲಿ ಬಕೆಟ್, ಅದು ಬರ್ಕೆಟ್ ಅಂತೇಳಿ ಕರಿತೀವಿ, ಕರ್ಲಿ ಅಂತ. ಇನ್ನೂ ಕೂಡ ಫ್ಲವರ್ ಬರ್ಕೆಟ್ ಅಂತ ಕೂಡ ಕರಿತಿರ್ತಾರೆ. ಅದನ್ನು ಬೇರೆ ಬೇರೆ ಸಿಂಬಾಲ್ಗಳನ್ನ, ಬೇರೆ ಬೇರೆ ಅರ್ಥದಲ್ಲಿ ಕರಿತಿರ್ತೀವಿ. ಇದಕ್ಕೆ ಕರ್ಲಿ ಬರ್ಕೆಟ್ ಅಂತ ಕೂಡ ಕರೆದ್ರೆ ಇದರೊಳಗೆ ಏನು ಬರುತ್ತೆ ಇದೆಲ್ಲವೂ ಕೂಡ ಇದಕ್ಕೆ ಸಮ ಆಗಿರುತ್ತೆ. ಅಥವಾ ಇದನ್ನು, ಈ ಒಂದು ಗುಂಪನ್ನು ಅಥವಾ ಗಣವನ್ನು ಈ ಒಂದು ಸಿಂಬಾಲ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಸೆಟ್ಟನ್ನು ಇಂಡಿಕೇಟ್ ಮಾಡೋದು ಯಾವಾಗಲೂ ಕ್ಯಾಪಿಟಲ್ ನಂಬರ್ಸ್ ಇರ್ತಾವೆ. ಇಂಗ್ಲೀಷ್ ಒಳಗೆ ನೋಡಿ, ಕ್ಯಾಪಿಟಲ್ ಅಂದರೆ ಈಗ ABCD ಅಪ್ ಟು Z ವರೆಗೆ ಏನಿದಾವಲ್ಲ ಎಲ್ಲನೂ ಕೂಡ ಕ್ಯಾಪಿಟಲಲ್ಲಿ ಬಳಕೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೂಡ ಕ್ಯಾಪಿಟಲ್ C ಇದೆ, ಕ್ಯಾಪಿಟಲ್ G ಇದೆ, ಕ್ಯಾಪಿಟಲ್ X ಇದೆ. ಸೊ ಹೀಗೆ ಸೆಟ್ ಅಂತ ಬಂತಂದರೆ ಅಲ್ಲಿ ಕ್ಯಾಪಿಟಲ್ನ ಯೂಸ್ ಮಾಡಬೇಕು ಅಂತ ಅರ್ಥ. ಓಕೆ, ಸೊ ಈಗ ಕ್ಲಿಯರ್ ಆಯಿತು. ಇಲ್ಲಿ ಎಷ್ಟು ಬೇಕಾದ ಅನುಭವಗಳು ಇರ್ಬೋದು. ಇವರ ಎಲ್ಲ ಅನುಭೋಗಿಗಳ ಒಟ್ಟಾರೆ ಇಂಡಿಕೇಶನ್ ಯಾವುದು? ಸಿ. ಹಾಗಾದ್ರೆ ಸಿ ಅನ್ನೋದು ಒಂದು ಸೆಟ್ ಅಂತ ಅರ್ಥ. ಬಟ್ ಎಕ್ಸಾಕ್ಟ್ಲಿ ಇದು ಡಿಫೈನ್ಡ್ ಐತಿ. ಡಿಫೈನ್ಡ್ ಅಂದರೆ ಅರ್ಥ ಏನು? ಗುರುತಿಸಲಾಗಿರುವ. ಇಲ್ಲಿ ಪಕ್ಕ ಇಷ್ಟ ಅದಾರ ಅನ್ನೋದನ್ನು ಹೇಳಿಕೊಡತ್ತೆ. ಸೊ ಅದನ್ನು ಮ್ಯಾಥಮೆಟಿಕಲ್ ನಾವು ಸ್ಟಡಿ ಮಾಡುವಾಗ ಭಾಳ ಡೆಪ್ತ್ ನೋಡ್ತೀವಿ, ಅದು ಬೇರೆ. ಬಟ್ ನಮಗಿದು ಕ್ಲಾರಿಫಿಕೇಷನ್ ಹಿಂಗಿದೆ. ಇನ್ನು ಸೆಟ್ ಆಫ್ ಅ ಗೂಡ್ಸ್, ಎಕನಾಮಿಕ್ಸಲ್ಲಿ ನಾವು ಸೆಟ್ ಆಫ್ ಗೂಡ್ಸ್ ಅಂದರೆ ಕನ್ಸ್ಯೂಮರ್ಸ್, ಅನುಭೋಗಿಗಳಿರ್ತಾರೆ ಮತ್ತು ಸರಕುಗಳಿರ್ತಾವೆಲ್ಲ. ಎಕನಾಮಿಕ್ಸ್ದು ಕಾಮನ್ ಟರ್ಮ್ಸ್ ಇವೆಲ್ಲ. ಇದನ್ನು ಬಳಕೆ ಮಾಡೋಕೆ ಹೆಂಗೆ ಮಾಡ್ತೀವಿ? ಗೂಡ್ಸ್, ಸೆಟ್ ಆಫ್ ಗೂಡ್ಸ್ ಅಂತೇಳಿ. ಅಂದರೆ ಜಿ ಅಂದರೆ ಏನು? ಸೆಟ್ ಆಫ್ ಗೂಡ್ಸ್ ಅಂದರೆ ಸರಕುಗಳ ಗುಂಪು ಅಂತ ಅರ್ಥ. ಇದು ಒಂದು ಸೆಟ್ ಈಗ, ಅಥವಾ ಗಣ ಅಂತ ಅರ್ಥ. ಇದರೊಳಗೆ ಏನಿದೆ? ರೈಸ, ವೀಟ, ಮಿಲ್ಕ ಇದೆ. ಅಂದರೆ ಅಕ್ಕಿ, ಗೋಧಿ ಮತ್ತು ಹಾಲು ಅಂತಿದೆ. ಸೊ ಇದರ ಒಂದು ಗುಂಪು ಇದು. ಈ ಗುಂಪಕ್ಕೆ ಏನು ಕರಿತೀವಿ? ಸೆಟ್ ಅಂತ ಕರಿತೀವಿ. ಸೊ ಹೀಗೆ ಮತ್ತೊಂದು ಎಕ್ಸಾಂಪಲ್ ಇದೆ, ಚಾಯ್ಸ್ ಸೆಟ್ ಆಫ್ ಕನ್ಸ್ಯೂಮರ್ ಅಂತಿದೆ. ಓಕೆ, ಸೊ ಕನ್ಸ್ಯೂಮರ್ ಅಂದರೆ ಇದು ಸೆಟ್, ಗಣ, ಅದು ಅನುಭೋಗಿಯ ಬಜೆಟ್ ಗಣ ಅಂತ ನಾವು ಕರಿತೀವಿ ಈಗ. ಸೊ ಎಕ್ಸ್ ಅನ್ನೋದು, ಎಕ್ಸಲ್ಲಿ ಏನಿದೆ? ಕರ್ಲಿ ಬರ್ಕೆಟ್ ಅಂತಂದರೆ ಇಲ್ಲಿ ಏನಿದೆ? X1 X2 ಅಂತ ಕರಿತೀವಿ. X1 X2 ಅಂದರೆ ಏನು? ನಾವು ಅದನ್ನ ಹೆಂಗೆ ಇಂಡಿಕೇಟ್ ಮಾಡ್ಕೋತೀವಿ ಡಿಪೆಂಡಿಂಗ್ ನಮ್ಮ ಮೇಲೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸಲ್ಲಿ ಹೆಂಗೆ ಮಾಡ್ತೀವಿ? X1 ಅಂದರೆ ಒಂದು ಸರಕು, X2 ಅಂದರೆ ಮತ್ತೊಂದು ಸರಕು ಅಂತೇಳಿ. ಸೊ ಹಿಂಗೆ ಬಳಕೆ ಮಾಡ್ತೀವಲ್ಲ, X1 X2 ಅಂಥೇಳಿ. ಹಾಗೆ X3, X4, X5 ಹಿಂಗೆ ಮಾಡ್ಕೊತ ಹೋದರೆ ಬೇರೆ ಬೇರೆ ಸರಕುಗಳನ್ನು ಹೇಳ್ಕೊತ ಹೋಗ್ಬೋದು, ಅಥವಾ ಇನ್ಯಾವುದೇ ಇಂಡಿಕೇಶನ್ ಕೊಡ್ಬೋದು. ಅಂದರೆ ಓನ್ಲಿ ಮ್ಯಾಥಮೆಟಿಕಲಿ ನಾವೇನು ಡಿಫೈನ್ ಮಾಡ್ತೀವಿ ಆ ಬೇಸ್ ಮೇಲೆ ಈ ಒಂದು ಫಾರ್ಮುಲಾಗಳನ್ನು ನಾವು ಫ್ರೈ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಏನಾಗಿದೆ? ಓಕೆ, X1 ಏನಾಗಿದೆ? ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಿದೆ. ಆಮೇಲೆ ಈ ಕಡೆ X2
ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಿದೆ. ಸೊ ಹೀಗೆ ಈ ಒಂದು ಒಟ್ಟಾರೆ ಪ್ರಮಾಣವನ್ನು ಹೇಳಿಕೊಡುವಂಥದ್ದು ಎಕ್ಸ್. ಎಕ್ಸ್ ಅಂದರೆ ಒಂದು ಸೆಟ್ ಅಂತ ಅರ್ಥ. ಸೊ ಎಕನಾಮಿಕ್ಸಲ್ಲಿ ಹಿಂಗೆ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಹೆಂಗೆ ಹೇಳ್ಬೋದು ಇನ್ನೂ ಕೂಡ ಯೂಸ್ ಇನ್ ಎಕನಾಮಿಕ್ಸ್ ಏನಿದೆ, ಡಿಮ್ಯಾಂಡ್ ಥಿಯರಿ ಒಳಗೆ ಯೂಸ್ ಮಾಡ್ತೀವಿ. ಡಿಮ್ಯಾಂಡ್ ಥಿಯರಿ ಒಳಗೆ ಕೂಡ ಯೂಸ್ ಮಾಡ್ತೀವಿ. ಇದನ್ನು ಕನ್ಸ್ಯೂಮರ್ ಚಾಯ್ಸ್ ಒಳಗೆ ಯೂಸ್ ಮಾಡ್ತೀವಿ. ಪ್ರೊಡಕ್ಷನ್ ಥಿಯರಿ ಒಳಗೆ ಯೂಸ್ ಮಾಡ್ತೀವಿ. ಎಲ್ಲ ಫಾರ್ಮುಲಾ ಬರ್ತವೆ. ಫಂಕ್ಷನ್ಸ್ ಅಂತ ಬರ್ತವೆ. ಫಂಕ್ಷನ್ಸ್ ಅಂದರೆ ನೆಕ್ಸ್ಟ್ ಬರ್ತವೆ ಫಂಕ್ಷನ್ಸ್. ಮೊದಲು ಸೆಟ್ಟು, ಒಂದು ಗುಂಪು. ಆ ಗುಂಪು ಎಷ್ಟಿರುತ್ತೆ, ಆ ಗುಂಪನ್ನು ಇಂಡಿಕೇಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಸಿಂಬಾಲ್ಗಳನ್ನ ಇರ್ತಾವೆ. ಸೊ ಅದರೊಳಗಡೆ ಅದು ಏನಿದೆ ಅನ್ನೋದನ್ನು ಇದು ಹೇಳಿಕೊಡುತ್ತೆ. ಬಟ್ ಇಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ ಯೂಸ್ ಮಾಡ್ತಾರೆ. ಅವುಗಳನ್ನ ಮ್ಯಾಥಮೆಟಿಕಲಿ ನಾವು ಬೇರೆ ಇದ್ರೊಳಗೆ ನೋಡೋಣ. ಬಟ್ ಈಗ ಮಾತ್ರ ನಮ್ಗೆ ಎಕನಾಮಿಕ್ಸಲ್ಲಿ ಗೊತ್ತಿರಲಿ, ಸೆಟ್ಸ್ ಅಂದರೆ ಮತ್ತೇನಲ್ಲ ಇವೇ ಆಗಿರ್ತಾವೆ. ಇದರೊಳಗೆ ನಿಮ್ಗೆ ಏನಾದ್ರು ಕೇಳಿದರೆ ಈ ಫಾರ್ಮುಲಾದಲ್ಲಿ ಯಾವುದು ಸೆಟ್ ಸಿಂಬಾಲ್ ಆಗಿದೆ ಅಂತ ಕೇಳಿಬಿಡ್ತಾರೆ, ಆವಾಗ ಸಿ ಅಂತಲೇ ಕೊಡಬೇಕು. ಸೊ ಹೀಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ನೆಕ್ಸ್ಟು ಫಂಕ್ಷನ್ಸ್ ಬಗ್ಗೆ ಬರೋಣ. ಇದು ಕೂಡ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಇದು. ಫಂಕ್ಷನ್ಸ್ ಅಂದರೆ ಈಗಾಗಲೇ ನಮ್ಗೆ ಗೊತ್ತಿದೆ. ಅನುಭೋಗದ ಬಿಂಬಕ ಅಂದರೆ ಕನ್ಸ್ಯೂಮರ್ ಫಂಕ್ಷನ್, ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಡಿಮ್ಯಾಂಡ್ ಫಂಕ್ಷನ್, ಸಪ್ಲೈ ಫಂಕ್ಷನ್, ಕಾಸ್ಟ್ ಫಂಕ್ಷನ್. ಸೊ ಹಿಂಗೆಲ್ಲ ನೋಡ್ತಿರ್ತೀವಿ ನೋಡಿ ಎಕನಾಮಿಕ್ಸ್ ಒಳಗೆ. ಅದನ್ನೇ ನಾವೆಲ್ಲ ಅಪ್ಲಿಕೇಬಲ್ ಮಾಡ್ತಾ ಇರುವಂಥದ್ದು. ಅದು ಮ್ಯಾಥಮೆಟಿಕಲಿ ಏನು ಮಾಡ್ತಾರೆ, ಅಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಡ್ತಾರೆ, ಅದು ಬೇರೆ. ಬಟ್ ನಮಗೆ ಇಲ್ಲಿ ಏನು ಅಪ್ಲಿಕೇಬಲ್ ಆಗಬೇಕಾಗಿದೆ ಅದು ನೋಡೋಣ. ಅಂದರೆ ನಮ್ಮ ಎಕನಾಮಿಕ್ಸಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ನಾವು ಮ್ಯಾಥಮೆಟಿಕ್ಸನ್ನು ಸ್ಟಡಿ ಮಾಡಬೇಕಾಗಿದೆ. ಈಗ ಇಡೀ ಮ್ಯಾಥಮೆಟಿಕ್ಸನ್ನು ಸ್ಟಡಿ ಮಾಡಲಿಕ್ಕೆ ನಮಗೆ ಆಗಲ್ಲ. ಯಾಕಂದ್ರೆ ಅದು ಭಾಳ ವೈಡ್ ಇದೆ, ಭಾಳ ಟೈಪ್ಸ್ ಬರ್ತವೆ, ಅದು ಭಾಳನೇ ಇದೆ. ಬಟ್ ನಮಗಿಲ್ಲಿ ಗೊತ್ತಾಗಬೇಕಾಗಿದ್ದು ಓನ್ಲಿ ರಿಲೇಟೆಡ್ ಟು ಎಕನಾಮಿಕ್ಸ್. ಓಕೆ, ಈಗ ಆ ಫಂಕ್ಷನ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್. ಗೊತ್ತಿರಲಿ ನಮಗೆ. ಫಂಕ್ಷನ್ಸ್ ಅಂದರೆ ಮತ್ತೇನೆಲ್ಲ ಕಾರ್ಯ ಅಂತ ಕರಿತೀವಿ ಇದನ್ನು. ಇದು ಹೇಗಿದೆ ಅಂತಂದ್ರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚಲಕಗಳ ನಡುವಿನ ಸಂಬಂಧವನ್ನು ಹೇಳಿಕೊಡಲಿಕ್ಕೆ ಬಳಸುವಂಥದ್ದೇ ಈ ಕಾರ್ಯ ಅಥವಾ ಫಂಕ್ಷನ್ ಅಥವಾ ಬಿಂಬಕ. ಇಂಗ್ಲೀಷ್ ಒಳಗೆ ಕನ್ನಡ ಒಳಗೆ ಬಿಂಬಕ ಅಥವಾ ಕಾರ್ಯ ಎರಡೂ ಕೂಡ ಹೆಸರಿಂದ ಕರಿತೀವಿ ನಾವು. ಓಕೆ, ಈಗ ಹೆಂಗಿಲ್ಲಿ ಎಕ್ಸಾಂಪಲ್ಸನ್ನು ಅರ್ಥ ಮಾಡ್ಕೊಂಡಿವಲ್ಲ ಸೆಟ್ ಅಂದರೆ ಏನು ಅಂತ ಹೇಳಿ, ಇಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ಸೊ ಫಸ್ಟಿಗೆ ಡಿಮ್ಯಾಂಡ್ ಫಂಕ್ಷನ್. ಡಿಮ್ಯಾಂಡ್ ಫಂಕ್ಷನಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾ, ಇವೆಲ್ಲ ಮ್ಯಾಥಮೆಟಿಕಲ್ ಫಾರ್ಮುಲಾನ ಗೊತ್ತಿರಲಿ ನಿಮಗೆ. ಇವೆಲ್ಲ ಮ್ಯಾಥಮೆಟಿಕಲ್ ಫಾರ್ಮುಲಾಗಳನ್ನು ನಾವು ಎಕನಾಮಿಕ್ಸಲ್ಲಿರುವಂತಹ ಎಕನಾಮಿಕ್ ಆ್ಯಕ್ಟಿವಿಟಿಗಳನ್ನು ಆರ್ಥಿಕ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಗಣಿತದ ಸೂತ್ರಗಳನ್ನ ಬಳಸಕತ್ತೀವಿ. ಇಲ್ಲಿ ಹಾಗೆ ನೋಡಿ, ಕ್ಯೂ ಡಿ ಇಸ್ಕ್ವಲ್ ಟು ಫಂಕ್ಷನ್ ಆಫ್ ಫಿ ಇಸ್ಕ್ವಲ್ ಟು ಎ ಮೈನಸ್ ಬಿ ಪಿ ಅಂತಿದೆ, ಅಥವಾ ಅಲ್ಫಾ ಮೈನಸ್ ಬೀಟಾ ಅಂತ ಕೂಡ ಕರಿತೀವಿ ನಾವು ಕೆಲವೊಂದು ಸಲ. ಓಕೆ, ಡಿಮ್ಯಾಂಡ್ ಫಂಕ್ಷನ್ ಏನು ಹೇಳಿಕೊಡುತ್ತೆ? ಎಸ್, ಎಕ್ಸಾಕ್ಟ್ಲಿ. ಕ್ಯೂ ಡಿ ಅಂದರೆ ಏನು? ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂತೇಳಿ, ಅಂದ್ರೆ ಬೇಡಿಕೆಯ ಪ್ರಮಾಣ. ಪಿ ಅಂದರೆ ಏನು? ಪ್ರೈಸ್. ಎಫ್ ಅಂದರೆ ಫಂಕ್ಷನ್. ಫಂಕ್ಷನ್ ಅಂದರೆ ಏನು? ಇದು ಒಂದು ಚಲಕ, ಇವುಗಳು ಪಿ ಅನ್ನೋದು ಕೂಡ ಚಲಕ. ಯಾವುದು? ಪಿ ಇದೆ ನೋಡಿ. ಹಂಗೆ ನೋಡಿದ್ರೆ ಇದಷ್ಟೇ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋ. ಫಸ್ಟಿಗಿರೋದು ಇದು. ಓಕೆ, ಇಷ್ಟು ಮೊದಲ ಅರ್ಥ ಆಗಬೇಕು. ಕ್ಯೂ ಡಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ ಅಂದರೆ ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧವನ್ನು ಎಫ್ ಫಂಕ್ಷನ್ ಕಾರ್ಯ, ಅದೇ ಫಂಕ್ಷನ್ ಹೇಳಿಕೊಡತ್ತೆ. ಹಂಗಾರೆ ಯಾಂಥ ಸಂಬಂಧ ಇದೆ? ನೆಕ್ಸ್ಟ್ ಈಕ್ವಲ್ ಟು ಏನಾಗಿದೆ? ಅಲ್ಫಾ ಮೈನಸ್ ಬಿ ಬೀಟಾ ಪಿ ಅಂತ ಕೂಡ ಕರಿಬೋದು, ಅಥವಾ ಎ ಮೈನಸ್ ಬಿ ಪಿ ಅಂತ ಕೂಡ ನಾವು. ಅಂದರೆ ನಮಗೆ ಆ್ಯಕ್ಚುಲಿ ಯಾವುದೇ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಭಾಳ ಇಂಟರ್ನ್ಯಾಷನಲ್ ಲೆವೆಲ್ ವರ್ಡ್ಸನ್ನು ಅಥವಾ ಅವುಗಳನ್ನ ಎಲ್ಲ ಭಾಳ ನೆನಪಿಟ್ಕೊಳ್ಳಿಕ್ಕೆ ಆಗಲ್ಲ ನಮ್ಗೆ. ಹಾಗಾಗಿ ನಮ್ಮದೇ ಆದ ಶೈಲಿಯಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು ಅಂತಂದ್ರೆ ಅದನ್ನು ನಾವು ನೆನಪಿಟ್ಕೊಂಡ್ರೆ ಇನ್ನಷ್ಟು ಬೆಟರ್ ಇದೆ. ಸೊ ಹಾಗಾಗಿ ಅದನ್ನು ಎ ಮೈನಸ್ ಬಿ ಪಿ ಅಂತ ಕರಿಬೋದು. ಬಟ್ ಏನು ಮೀನಿಂಗ್ ಇದು? ಎಸ್, ಈಗ ಸಂಬಂಧ ಹೇಗಿದೆ ಇಲ್ಲಿ? ಕ್ಯೂ ಡಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ ಅಂತಂದ್ರೆ ಪಿ ಮತ್ತು ಅದು ಬೆಲೆ ಮತ್ತು ಬೇಡಿಕೆ ಪ್ರಮಾಣ ನಡುವಿನ ಸಂಬಂಧ ಅಂತ ಹೇಳ್ಕೊಡ್ತಾ ಇದೆ. ಬಟ್ ಎಂಥ ಸಂಬಂಧ ಇದೆ ಅದು? ಎಸ್, ಎ ಮೈನಸ್ ಬಿ ಪಿ. ಅಂದ್ರೆ ಪಿ ಕ್ಯೂ ಅನ್ನು ಚೇಂಜ್ ಮಾಡತ್ತೆ ಅಂತ ಅರ್ಥ. ಇದು ಅವಲಂಬಿತ ಚಲಕ, ಇದು ಸ್ವತಂತ್ರ ಚಲಕ. ಪಿ ಅನ್ನೋದು ಬೆಲೆ ಅನ್ನೋದು ಕೂಡ ಒಂದು ಚಲಕ, ಬಟ್ ಸ್ವತಂತ್ರ ಚಲಕ ಇದು. ಕ್ಯೂ ಅಂದರೆ ಬೇಡಿಕೆ, ಇದು ಅವಲಂಬಿತ ಚಲಕ. ಯಾಕಂತಂದರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗತ್ತೆ. ಸೊ ಈ ರೀತಿಯಾದ ವಿರುದ್ಧ ಸಂಬಂಧವನ್ನು ಹೇಳಿಕೊಡುವಂಥದ್ದು ಯಾವುದು ಅಂದರೆ ಮೈನಸ್ ಬಿ ಪಿ ಪಿ ಅಂತೇಳಿ. ಅಂದರೆ ಇದು ಮೈನಸ್ ಎ ಮೈನಸ್ ಬಿ ಅಂದರೆ ಏನು ಹೇಳ್ಕೊಡೋ ನೆಗೆಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಆಫ್ ಕಮಾಡಿಟಿ. ಓಕೆನಾ? ಹಾಗಿದ್ಮೇಲೆ ಇದನ್ನು ಈ ರೀತಿಯಾಗಿ ನಾವು ಇಲ್ಲಿ ವಿವರಣೆ ಮಾಡ್ಕೊತಾ ಹೋದರೆ ಒಂದು ಫೇಜ್ ಆಗುತ್ತೆ.
ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಬರ್ಕೋತಾ ಹೋದರೆ. ಬಟ್ ಇದೊಂದು ಫಾರ್ಮುಲಾ ಇಟ್ಬಿಟ್ರೆ ಮುಗಿದೋಯ್ತಲ್ಲ. ಎಸ್ ವಾಟ್ ಈಸ್ ಇಟ್ ಅಂತೇಳಿ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಅಂದರೆ ಮ್ಯಾಥಮೆಟಿಕ್ಸ್ ಅಂದರೆ ಮತ್ತೇನಲ್ಲ, ಎಕನಾಮಿಕ್ಸ್ ಥಿಯರಿಗಳನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಮತ್ತು ಆ್ಯಕ್ಯುರೇಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಫಾರ್ಮುಲಾಗಳನ್ನ ನಮ್ಗೆ ಕೊಡುತ್ತೆ ಅದು. ಹಾಗಾಗಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸನ್ನು ನಾವು ಬಳಕೆ ಮಾಡ್ತೀವಿ ಅಂತ ಅರ್ಥ. ಸೊ ಹಾಗಿದ್ದಾಗ ಇದನ್ನೇ ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ನೋಡಿ. ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ, ಉತ್ಪಾದನಾ ಏನು ಕಾರ್ಯ ಅಥವಾ ಬಿಂಬಕ ಅಂತ ಕರಿತೀವಿ. ಸೊ ಇಲ್ಲಿ ಹೆಂಗಿದೆ, ಕ್ಯೂ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಎಲ್ ಕೆ ಅಂತ ಕರಿತೀವಿ. ಕ್ಯೂ ಅಂದರೆ ಉತ್ಪಾದನೆ, ಎಲ್ ಅಂದರೆ ಶ್ರಮ ಲೇಬರ್ ಅಂತ ಕರಿತೀವಿ, ಕೆ ಅಂದರೆ ಕ್ಯಾಪಿಟಲ್ ಅಂದರೆ ಬಂಡವಾಳ ಅಂತ ಕರಿತೀವಿ. ಸೊ ಈ ಎರಡೂ ಕೂಡಿ ಯಾವ್ದ ಮೇಲೆ ಪ್ರಭಾವ ಬೀರ್ತಾವ, ಉತ್ಪಾದನೆ ಮೇಲೆ ಪ್ರಭಾವ ಬೀರ್ತಾವ. ಅಂದರೆ ಇವುಗಳ ಪ್ರಮಾಣ ಹೆಚ್ಚಾದರೆ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ, ಇವುಗಳ ಪ್ರಮಾಣ ಕಡಿಮೆ ಆದರೆ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳೋದು ಅಂಥದ್ದು ಯಾವುದು ಅಂದರೆ ಎಫ್ ಫಂಕ್ಷನ್, ಕಾರ್ಯ. ಅದೇ ಫಂಕ್ಷನ್ ಇದು. ಅಂದರೆ ಎರಡರ ನಡುವೆ ಇರುವಂಥ ಸಂಬಂಧವನ್ನು, ರಿಲೇಷನ್ಶಿಪ್ ಅಂದರೆ ನೇರ ಸಂಬಂಧ ಇದೆ. ಉತ್ಪಾದನೆ ಮತ್ತು ಉತ್ಪಾದನಾಂಗಗಳು, ಇವೆರಡು ಉತ್ಪಾದನಾಂಗಗಳು, ಎಲ್ ಮತ್ತು ಕೆ ಅನ್ನೋದು ಉತ್ಪಾದನಾಂಗಗಳು. ಇವುಗಳ ನಡುವೆ ಇರುವಂಥ ಸಂಬಂಧವನ್ನು ಹೇಳಿಕೊಡುವಂಥದ್ದೇ ಫಂಕ್ಷನ್, ಅದ್ರ ಮಧ್ಯದಲ್ಲಿ ಕಾರ್ಯ ಮಾಡುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಲು ಕಾಸ್ಟ್ ಫಂಕ್ಷನ್ ಇದೆ ನೋಡಿ. ಸಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಕ್ಯೂ ಅಂತೇಳಿ. ಸಿ ಅಂದರೆ ಕಾಸ್ಟ್ ಅಂದಂಗೆ, ಅಂದರೆ ವೆಚ್ಚ ಅಂತ ಅರ್ಥ. ಕ್ಯೂ ಅಂದರೆ ಉತ್ಪಾದನೆ ಹೆಚ್ಚಾತಂದ್ರೆ ವೆಚ್ಚನೂ ಕೂಡ ಹೆಚ್ಚಾಗುತ್ತೆ, ಉತ್ಪಾದನೆ ಕಡಿಮೆ ಆದರೆ ವೆಚ್ಚನೂ ಕೂಡ ಕಡಿಮೆ ಆಗುತ್ತೆ. ಇವು ಕೂಡ ಎರಡು ಚಲಕಗಳನ್ನೇ ಹೌದು. ಇವುಗಳ ನಡುವೆ ಸಂಬಂಧವನ್ನು ಎಫ್ ಹೇಳಿಕೊಡುತ್ತೆ. ಸೊ ಹೀಗಾಗಿ ಎಕನಾಮಿಕ್ಸಲ್ಲಿ ಡಿಮ್ಯಾಂಡ್ ಅನಲೈಸಿಸ್ ಮಾಡುವಾಗ ಪ್ರೊಡಕ್ಷನ್ನು, ಕಾಸ್ಟು, ರೆವೆನ್ಯೂಸು ಎಲ್ಲ ಕಡೆಯೂ ಕೂಡ ನಾವು ಈ ಫಂಕ್ಷನ್ಸನ್ನು, ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಗಳನ್ನ ಯೂಸ್ ಮಾಡ್ತೀವಿ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಇವೆಲ್ಲ ನೋಡಿ. ಇನ್ನೊಂದು ವಿಷಯಕ್ಕೆ ಹೇಳಬೇಕಂತಂದ್ರೆ, ನಿಮಗೆ ಇಡೀ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ನೆನಪಿಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ನಮಗೆ ಆಲ್ಮೋಸ್ಟ್ ಗೊತ್ತಿದೆ. ಯಾಕಂದರೆ ನಾವು ಆರ್ಟ್ಸ್ ವಿದ್ಯಾರ್ಥಿಗಳಾಗಿರೋದ್ರಿಂದ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಡಿಫಿಕಲ್ಟ್ ಆಗುತ್ತೆ, ಇಲ್ಲಂತಲ್ಲ. ಬಟ್ ಆದರೆ ನಾವು ಏನು ಮಾಡ್ಬೋದು, ಇಂತಹ ಎಕ್ಸಾಂಪಲ್ಸನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಹೆಂಗೆ ಅಪ್ಲಿಕೇಬಲ್ ಇದೆ, ಹೆಂಗೆ ಅದನ್ನು ನಾವು ಕನ್ವರ್ಟ್ ಮಾಡ್ಕೊಂಡು ನಮ್ಮದೇ ಆದ ವೇದಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಸೋದೇ ಮ್ಯಾಥಮೆಟಿಕ್ಸ್. ಸೊ ಇವಾಗ ಸೆಟ್ಸ್ ಬಗ್ಗೆ ಕ್ಲಿಯರ್ ಆಯಿತು, ಫಂಕ್ಷನ್ಸ್ ಬಗ್ಗೆ ಕ್ಲಿಯರ್ ಆಯಿತು. ಅಂದರೆ ನೋಡಿ, ಆ ಸಿಲೆಬಸ್ಸಲ್ಲಿ ಭಾಳ ಇದೆ ಸಿಲೆಬಸ್. ಬಟ್ ಅದರೊಳಗೆ ಒಂದೊಂದು ಪಾಯಿಂಟಕ್ಕೆ ಒಂದೊಂದು ಎಕ್ಸಾಂಪಲ್ ಕೊಟ್ಟು ಹಿಂಗೆ ನೋಡ್ಕೊತ ಹೋದಿವಿ ಅಂತಂದರೆ, ಸೊ ಇದು ಏನಾಗುತ್ತೆ ಅಂದರೆ ನಮಗೆ ಎಕನಾಮಿಕ್ಸ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನಷ್ಟು ಈಸಿ ಆಗುತ್ತೆ. ಸೊ ಆ ಒಂದು ಮೆಥಡ್ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ.